ಇದು ವೆಡ್ನೆಸ್ಡೇ ಈವ್ನಿಂಗ್ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಹೆಲ್ದಿಯಾಗಿ ಗೋಧಿ ನುಚ್ಚಿನ ಪಾಲಕ್ ಕಿಚಡಿಯನ್ನು ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಕುಕ್ಕರ್ನಲ್ಲಿ 1 ಕಪ್ಪಷ್ಟು ಗೋಧಿ ನುಚ್ಚು, 1 ಕಪ್ಪಷ್ಟು ಹೆಸರುಬೇಳೆ, 4 ಕಪ್ಪಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು 4 ವಿಷಲ್ನ ಬರ್ಸ್ಕೊತಾ ಇದ್ದೀನಿ. ಗೋಧಿ ನುಚ್ಚು ಚೆನ್ನಾಗಿ ಸಾಫ್ಟಾಗಿ ಬೇಯಲಿ ಅಂತೇಳಿ. ಅದು ಬೇಯೋ ಅಷ್ಟರೊಳಗೆ ಪಕ್ಕದಲ್ಲೇ ಪಾಲಕ್ ಸೊಪ್ಪನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು 1-2 ನಿಮಿಷ ಗ್ರೈಂಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ, ಪ್ಯೂರಿ ರೀತಿ. ಅಥವಾ ನೀವು ಸಣ್ಣದಾಗಿ ಹಚ್ಚಿ ಕೂಡ ಹಾಕ್ಕೊಬೋದು ಈರುಳ್ಳಿ ಟೊಮೊಟೊ ಜೊತೆಗೆ. ಇನ್ನು ಕೆಲವೊಬ್ಬರು ಕೇಳಿದ್ರಿ ಹಳೆ ವ್ಲಾಗ್ಗಳಲ್ಲಿ ಕಿಚಡಿಗೆ ಯಾವುದೆಲ್ಲ ಮಸಾಲಾನ ಹಾಕ್ತೀರಾ ಅಂತೇಳಿ, ಏನು ಮಸಾಲ ಹಾಕ್ತೀರಾ ಅಂತ. ಇದಕ್ಕೆ ಜಸ್ಟ್ ಅಚ್ಕಾರದ ಪುಡಿ, ಧನಿಯಾ ಪೌಡರ್, ಹಾಗೆಯೇ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊತೀನಿ. ಇದಿಷ್ಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಪಾಲಕ್ ಪ್ಯೂರಿ ಹಾಗೆಯೇ ಬೇಯಿಸಿರೋವಂಥ ಬೇಳೆ ಗೋಧಿ ನುಚ್ಚನ್ನು ಸೇರಿಸಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದು ತಡ್ಕ ಒಗ್ಗರಣೆಯನ್ನು ಕೊಟ್ಕೊಂಡ್ರೆ ನಮಗೆ ಹೆಲ್ದಿಯಾಗಿರುವಂಥ ಗೋಧಿ ನುಚ್ಚಿನ ಪಾಲಕ್ ಕಿಚಡಿ ರೆಡಿಯಾಗಿರುತ್ತೆ. ಇದ್ರ ಫುಲ್ ಡೀಟೇಲ್ ವ್ಲಾಗು ಹಾಗೆ ಹೆಲ್ದಿ ರೆಸಿಪೀಸ್ ಜೊತೆನ ನಾನು ಲಾಂಗ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಪ್ಲೀಸ್ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.